ಭಾಳ ಸಣ್ಣ ಸಣ್ಣ ಇದು ಎಲ್ಲ ಇದಕ್ಕೆ 1 ವರ್ಷ 4 ತಿಂಗಳು. ಇದು 9 ತಿಂಗಳ ಹಿಂದೆ ನಾವು ಬಂದಂಥ ಸಮಯದಲ್ಲಿ ಭಾಳ ಸಣ್ಣ ಗಿಡಗಳು ಈಗ ಯಾವ ರೀತಿ ಆಗಿದ್ದಾವೆ ನೋಡಿ. ಅದು ವಿಡಿಯೋ ಇದೆ ನಮ್ಮ ಹತ್ರ. ಅವಾಗ ಇನ್ನೂ ಸಣ್ಣ ಸಣ್ಣ ಇಷ್ಟೇ ಎಷ್ಟಿತ್ತು ಅಷ್ಟನೇ ಇತ್ತು ಸ್ವಲ್ಪ ಗಿಡಗಳು. ಈ ಬೌಂಡ್ರಿ ಫುಲ್ಲು ಸರ್. ಇದಕ್ಕೆ ನೀವು ಯಾವುದೇ ರಾಸಾಯನಿಕ ಏನು ಬುಡಕ್ಕೆ ಕೊಡೋದಾಗ್ಲಿ ಸ್ಪ್ರೇ ಮಾಡೋದಾಗ್ಲಿ ಮಾಡಿಲ್ಲ ಅಲ್ವಾ? ಇಲ್ಲ, ನಾನು ಅರೇಕಪ್ ಅವರು ಅದೆಲ್ಲ ಎಷ್ಟು ಸರಿ ಡ್ರಂಚಿಂಗ್ ಆಗಿದೆ ಸರ್? 2 ಸರಿ ಡ್ರಂಚಿಂಗ್ ಆಗಿದೆ. ಸ್ಪ್ರೇ ಸರ್, ಸ್ಪ್ರೇ ನಮ್ಮ ಪ್ರಾಡಕ್ಟ್ ಅಸ್ತ್ರ ರಕ್ಷಕ್ಕೂ 1 ಸರಿ ಸ್ಪ್ರೇ ಮಾಡಿದೆ. ನಾವು ಇದಕ್ಕೇನು ಸ್ಪ್ರೇ ಮಾಡಿದಲ್ಲ, ದೊಡ್ಡ ಗಿಡಕ್ಕೆ ಮಾಡಬೇಕಾದ್ರೆ ನಾವು ಮಾಡಬೇಕಾದ್ರೆ ಇದಕ್ಕೆ ಮಾಡಿಸಿದ್ದೀನಿ. ಇದಕ್ಕೂ ಆಗಿದೆ. ಗ್ರೋತು ಎಲ್ಲ ಚೆನ್ನಾಗಿ ಬಂದಿದೆ ಸರ್ ಅಲ್ವಾ? ಚೆನ್ನಾಗಿ ಬಂದಿದೆ. ಯಾಕಂದ್ರೆ ಇದೇ ಇಲ್ಲ ಬಿಡಿ, ಭಾಳ ಎಕ್ಸಲೆಂಟ್ ಆಗಿ ಬಂದ್ಬಿಟ್ಟಿದೆ ಇದು. ನಾನು ಮೊನ್ನೆ ಎಲ್ಲ ಬುಡ ಒಂಚೂರು ಕ್ಲೀನ್ ಮಾಡಿಸಿ ರೆಡಿ ಮಾಡ್ತಿದ್ದೆ ಅಲ್ವಾ ಸರ್? ಡೆವಲಪ್ಮೆಂಟ್ ಚೆನ್ನಾಗಿದೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 1 ವರ್ಷ 4 ತಿಂಗಳಾಗಿದೆ. 1 ವರ್ಷ 4 ತಿಂಗಳು, 16 ತಿಂಗಳು ಗಿಡ. ಕರೆಕ್ಟ್ ಆಗಿದೆಯಾ ಸರ್ ಬೆಳವಣಿಗೆ? ನನಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್. 16 ತಿಂಗಳು ಗಿಡ ಹೆಂಗಿದೆ, ಏನು ಹೇಳ್ತೀರಾ? ಭಾಳ ಚೆನ್ನಾಯ್ತಾ? ಈ ಕಡೆ 3 ವರ್ಷಕ್ಕೆ ಇದರಲ್ಲಿ ತೆನೆ ಕಾಣ್ಬೋದು. 3 ವರ್ಷಕ್ಕೆ ಬೆಳೆ ಬಿಡುತ್ತೆ ಅಂತೀರಾ? ನಮ್ಮ ಮಾಮನ್ ಕಾಣ್ತಾ ಐತಿ ಈಗ ನಮ್ಮ ಪಕ್ಕ. ಏನು ಹೇಳ್ತೀರಾ ಸರ್? 16 ತಿಂಗಳು ಗಿಡ. ಈ ಕಡೆ ಬನ್ನಿ. 16 ತಿಂಗಳು ಗಿಡ ಚೆನ್ನಾಗೈತೆ ಅಂತೀರಾ? 3 ವರ್ಷಕ್ಕೆ ಕಾಣ್ಬೋದ್ರಿ ಇದರಲ್ಲಿ ತೆನೆ ಕಾಣ್ಬೋದು. ಒಳಗಡೆ ಹೋಗೋಣ ನಡ್ರಿ. ಹಂಗೆ ರೋಗ ಇಲ್ಲ ಅಲ್ವಾ? ಸರ್ ಆ ಗರಿ ಎತ್ಕೊಳ್ಳಿ ಸರ್. ಅಗಲ ಹೆಂಗ್ ಬಂದಿದೆ ನೋಡಿ ಸರ್. ಒಂಬಳೆ ಹೆಂಗಿದೆ ಇದು? ಹೆಂಗಿದೆ ಇದು ದಪ್ಪ ಅಗಲ ಬಂದ್ರೆ ಗರ್ಭ ಚೆನ್ನಾಗಿ ಕಟ್ಟಿರುತ್ತೆ. ಅದು ಹಂಗೆ ಇದೆ ಅಲ್ವಾ? ಹೋಗೋಣ ಅಲ್ಲಿಗೆ ನಡೀರಿ. ಗೊನೆಗಳು ಹೆಂಗಿದಾವೆ ಸರ್? ಒಂದು ಕಟಾವ್ ಆಗಿದೆ. ಬನ್ನಿ. ಇದೊಂದು ದೊಡ್ಡ ಗಿಡ ಇದೆ, ಮೇಯ್ನು ಈ ತೋಟದಲ್ಲೇ ದೊಡ್ಡ ಗಿಡ. ಸರ್ ಗಿಡಗಳಲ್ಲಿ ರೋಗ ಇಲ್ಲ, ಡಿಸೀಸ್ ಇಲ್ಲ. ಅಲ್ಲ, ಡಿಸೀಸ್ ಇಲ್ಲ ಇದರಲ್ಲಿ, ಏನು ಸಮಸ್ಯೆ ಇಲ್ಲ ಇದರಲ್ಲಿ. ಭಾಳ ಚೆನ್ನಾಗಿದೆ. ಸುತ್ತ ಇದೆಲ್ಲ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಬಳಸಿರೋಂಥ ತೋಟ. ಅಲ್ಲಿಗೆ ಹೋಗ್ಬಿಡೋಣ ಸರ್. ಯಾವುದೇ ರೀತಿ ಡಿಸೀಸ್ ಇಲ್ಲ. ಸುಳಿ ಯಾವ ರೀತಿ ಬರ್ತಾ ಇದೆ, ಡಿಸೀಸ್ ಫ್ರೀ ಪ್ಲಾಂಟ್ಸು. ಮಣ್ಣು ಏನು ಕಾಲು ಇಳಿಯುತ್ತೆ ಒಳಕ್ಕೆ, ಹಂಗೆ ಸ್ಮೂತು ಅಲ್ವಾ? ಸರ್ ಇವರು ಅವರು ಎಲ್ಲರೂ ಫಾರ್ಮರ್ಸ್ ನಮ್ಮ ಪ್ರಾಡಕ್ಟ್ ಬಳಸ್ತಾ ಇರೋರು. ಈ ತೋಟನೂ ನೋಡಬೇಕು ಅಂತ ಬಂದಿದ್ದಾರೆ. ನಾನು ಬರ್ತೀನಿ ಅಂತ ಎಲ್ಲ ಸರ್. ಇವರು ಲೆಕ್ಚರರ್ ಅಂತ ಸರ್. ಅವರು ನಮ್ಮ ಕಸ್ಟಮರ್ ಇವರು. ನಮ್ಮ ಜಿಕೆವಿಕೆದಿಂದ ಹಿಡ್ಕೊಂಡ್ಬಂದಿವ್ರು ಇವ್ರನ್ನ. ಅವ್ರು ಮೇಡಮ್ ಅವ್ರು ಸಿಕ್ಕಿದ್ರು ಅವತ್ತು, ಇವರು ಇರಲಿಲ್ಲ. ಆಮೇಲೆ ಶುರುವಾಯ್ತು ಇದು ರಿಲೇಷನ್ಶಿಪ್. ಇವತ್ತು ಭಾಳ ಒಳ್ಳೆ ಅಡಿಕೆ ತೆಗೆದಿದ್ದಾರೆ, ಒಳ್ಳೆ ರಿಸಲ್ಟ್ ಇದೆ, ಅವ್ರಿಗೆ ಖುಷಿ ಇದೆ. ನೀರು ಹೋಗ್ಬಿಡ್ದವ್ರೆ ಇದೆ ನಮ್ಮಲ್ಲಿ.
ಸೇರಿಲ್ಲ. 1.5 ಎಕರೆ 7 ಲಕ್ಷ ಕೊಟ್ಟಿದ್ದೆ ನೋಡಿ, ಇನ್ನೊಂದು ಎಕರೆ ಬಂದಿಲ್ಲ. 1.5 ಎಕರೆ 7 ಲಕ್ಷ ಕೊಟ್ಟಿದ್ದೆ. ಟೆಂಪ್ರೇಚರು ಮೇಲಿನ ತಗೊಳ್ತದೆ, ಕೆಳಗಿನ ಹ್ಯುಮಿಡಿಟಿ ಜಾಸ್ತಿ ಇದು ತಗೊಳ್ತದೆ. ನಮ್ಮದು ಡ್ರೈ ಏರಿಯಾ ನಮಗೆ ಗೆಂಡ್ಲ ಹೊಸೂರು ನೀವು ಮೊದಲು ತಗೊಂಡಂದೇ ಅಂದ್ರಲ್ಲ. ಅಡ್ರೆಸ್ ಕನ್ಫ್ಯೂಸ್ ಆಯ್ತು. ಬಾ, ನನಗೆ ಗೆಂಡ್ಲ ಹೊಸೂರು ಇಲ್ಲೇ ಹತ್ರ ಅಲ್ಲ ಗೊತ್ತಿತ್ತು. ಹೋಗ್ಬಿಟ್ಟು ಬಂದ್ವಿ ಭಾಳ. ನೀವೇನು ಹೇಳಿದ್ರಲ್ಲ ನಿಮ್ಮದೇ ಸೇಮ್ ಪ್ರಾಬ್ಲಮ್ ಅವ್ರಿಗೆ. ಸೀಪೇಜ್ ಬಸ್ಸದ ಜಾಗ, ಅದಕ್ಕೆ 6-7 ವರ್ಷದ ಗಿಡ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಲ್ಲಪ್ಪ ಅಂತ ಅಂದ್ರಂತೆ. ಗಿಡ ಎಲ್ಲ ಹಾಳಾಯ್ತಲ್ಲ, ಏನು ಹೆಂಗಿದೆ ಅಂದರೆ ಆ ಜಾಗಕ್ಕೆ ಹೋದರೆ ಅಕ್ಕಪಕ್ಕ ಗಿಡಗಳೆಲ್ಲ ನೋಡಿದ್ರೆ ಈ ಗಿಡ ನೋಡಿದ್ರೆ. ಇದು ಸೊರಬ ತಾಲೂಕು 5.5 ಎಕರೆ ಅಡಿಕೆ ತೋಟ. ಈಗ 2022 ಜೂನಿಂದ ನಮ್ಮ ಪ್ರಾಡಕ್ಟ್ನ ಕೊಡ್ತಾ ಇದ್ದಾರೆ. ಮತ್ತು ದೊಡ್ಡ ಗಿಡಗಳಿಗೆ ಅಕ್ಟೋಬರಿಂದ ಕೊಟ್ಟಿದ್ದಾರೆ. ಈ ಚಿಕ್ಕ ಗಿಡಕ್ಕೆ ಜೂನಿಂದ ಕೊಟ್ಟಿದ್ದಾರೆ. ನೋಡೋಣ ನೆಕ್ಸ್ಟ್ ಇಯರು ಏನೇನು ಚೇಂಜಸ್ ಆಗಿದೆ. ಇಲ್ಲಿ ಸ್ವಲ್ಪ ವಾಟ್ರು ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಸೀಪೇಜ್ ಜಾಸ್ತಿ ಇತ್ತು. ಹಾಗಾಗಿ ಈಗ ಪ್ರಾರಂಭ ಮಾಡಿ ಇನ್ನು 3 ತಿಂಗಳಾಗಿದೆ. ಈ ಸ್ಮಾಲ್ ಪ್ಲ್ಯಾಂಟ್ಸ್ಗೆ ಜೂನಿಂದ ಕೊಟ್ಟಿದ್ದಾರೆ ಅರೇಕಾ ಪವರ್ ರಕ್ಷಕ್. ಫುಲ್ ಗ್ರೀನಿಶ್ ಇದೆ, ಚೆನ್ನಾಗಿ ಬರ್ತಾ ಇದ್ದಾವೆ. ರಾಸಾಯನಿಕ ಗೊಬ್ಬರವಿಲ್ಲದೆ ಇಂದು ಸಾವಯವ ಕೃಷಿ ಮಾಡಬಹುದೇ? ನಮ್ಮ ಮಣ್ಣಿನ ಫಲವತ್ತತೆಯನ್ನು ಉಳಿಸಿಕೊಳ್ಳಬಹುದೇ? ಮಣ್ಣಿನ ಜೀವಿಗಳಿಗೆ ಹಾನಿಯಾಗದೆ ಉತ್ತಮ ಇಳುವರಿ ನಿರೀಕ್ಷಿಸಬಹುದೇ ಎನ್ನುವಂಥ ರೈತರಿಗೆ ಗೋಲ್ಡನ್ ಸಾಯಿಲ್ ಒಂದು ಉತ್ತಮ ಆಯ್ಕೆಯಾಗಿದೆ. ಹಲವಾರು ಜನ ರೈತರು ಕೂಡ ಈ ಆಯ್ಕೆಯನ್ನು ಒಪ್ಪಿಕೊಂಡಿದ್ದಾರೆ. ಉತ್ತಮ ರೀತಿಯ ಬೆಳವಣಿಗೆ, ಉತ್ತಮ ಮಾರ್ಗದರ್ಶನ, ಉತ್ತಮ ಗುಣಮಟ್ಟವನ್ನು ಹೊಂದಿರುವಂತಹ ಗೋಲ್ಡನ್ ಸಾಯಿಲ್ ಕಂಪನಿ ರೈತರ ಹೆಮ್ಮೆಗೆ ಮತ್ತು ರೈತರ ವಿಶ್ವಾಸಕ್ಕೆ ಪಾತ್ರವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ. ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಹೆಚ್ಚಿನ ವಿಡಿಯೋಗಳನ್ನು ನೀವು ವೀಕ್ಷಿಸಬಹುದಾಗಿದೆ.